ಏನಂದ್ರಿ ಇವತ್ತು ಸುದ್ದಿ? ಗಂಡಸರು ಗರ್ಭ ಧರಿಸಿದ್ದಾರೆ. ಗಂಡಸರಿಗೆಲ್ಲ ಡೆಲಿವರಿ ಎಲ್ಲ ಕತ್ತೋದ್ರೆ ಇವ್ರನ್ನ ಗಾಡಿ ಹೋಗಿದ್ದು ಮಾರ ಇವ್ರನ್ನ ಯಾಕೆ ಕಾಟನೇ ಹಾಕುದತ್ತ ಇವ್ರು ಯಾರು ಬರಕತ್ತಾರಲ್ಲ ಇವ್ರು ಬರೋವ್ರಿ ನಮ್ಮ ಗೌಡ್ರ ಮನೆ ಹಾಳ ಮ್ಯಾನೇಜರ್ ಅಲ್ಲ ಹಿಂದೆ ಬರೋದು ಯಾರು ಈ ಊರೆಂಬ ಕೆರೆಯೊಳಗೆ ಸತ್ಯವೆಂಬ ನೀರಿನೊಳಗೆ ನಿತ್ಯ ಮಾನವರು ಮುಚ್ಚಳೆ ಎತ್ತಿ ಈಜುತ್ತಾರೆ ಈ ಊರ ಜನರು. ಇಲ್ಲಿ ನನ್ನದೇ ನ್ಯಾಯ, ನನ್ನದೇ ಅಧಿಕಾರ, ನನ್ನ ಮಾತೆ ಈ ಊರ ಜನರಿಗೆ ವೇದವಾಕ್ಯ ಎಂದು ಜಯರಾಜ್ ನಿನ್ನ ಮನೆಗೆ ನಾನು ಬರುತ್ತೇವೆ, ಅತಿಥಿಯಾಗಲ್ಲ. ಶತಕಂಠ ಸಾವನನಾಗಿ ನೋಡ್ತಾ ಇರುವುದು ಮುಂದೆ ಕಲಿಯುವ ಕನ್ನಡ ಕಳಪೆಯ ನಾಟಕ. ಏನೋ ಈ ಕನ್ನಡ ಮೂಲ ಸಿದ್ಧಾಂತ. ರಾಜಾ ಲೇ ರಾಜಾ ಒಂದು ತಿಂಗಳಾಗ ಕರೆದ ಕರೆಯಕತ್ತೀನಿ. ನೀ ಏನು ಮಾಮ ಕತ್ತಿನ ಟ್ಯಾಕ್ಟರ್ ಹೊಂಟಂಗ್ ಮಾಡಕತ್ತಿ, ಸೌಂಡ್ ಬಿಡು, ಬೇಸ್ಬೇಡ ಹಾಕಲ್ಲ. ಕರೆದ್ರೆ ಬರವಲ್ಲೇ ಅಲ್ಲೇ ಕೈ ಹೊಡ್ಕೊಂಡ್ಬಿಟ್ಟೆ. ಅದ ನಾ ಹೇಳಿದ ಕೆಲಸ ಏನ್ ಮಾಡಿದ್ರಿ? ಒಳಗೆ ಕೆಲಸ ಯಾವ ಮಾಡಿದಾನೆ? ಅಯ್ಯೋ ಹೊಡಿತೀನಿ ಏನೋ ಒಂದು ಗಚ್ಚ. ಏನೇ ಅದು? ಸೀರಾ ಉಪ್ಪಿಟ್ಟ ಮಾಮ. ಹಂಗ ನನಗೆ ಅದ ಮಾಮ, ನನಗೊಂದು ಕೆಲಸ ನೋಡಂತ ಹೇಳಿದ್ದಲ್ಲ ಮಾಮ, ಏನ್ ಮಾಡಿದಿ? ನಮ್ಮ ಗೌಡ್ರ ಮನ್ಯಾಗ ಒಬ್ಬ ಪ್ಯೂನ್ ಅಂತ ಇದ್ದ, ಅವನ ಎತ್ತಿ ಹಾಕಿ ಆ ಕೆಲ್ಸಕ್ಕೆ ನಿನ್ನೆ ಇಟ್ಕೊಂಡ್ಬಿಡ್ತಾನ. ಎಂತ ಚಲೋ ಕೆಲಸ ಮಾಡಿ ನಿನಗೆ ಹೆಣ ಎತ್ಲಿ? ಏನ್ ಅವ್ನು ಹಾಡಿ ಕೆಲ್ಸಕ್ಕೆ ಇಟ್ಕೊಂಡ್ರೆ ಏನ್ ನಂದ ಹೆಣ ಎತ್ತಿಲ್ಲ? ತಪ್ಪು ತಿಳ್ಕೊಬೇಡ ಮಾಮ, ನನಗ ಮಾತಿನ ಮುಂದ ನಿನಗೆ ಹೆಣ ಎತ್ಲಿ ಅಂದಾಗ ಮಾತು ಮುಂದೆ ಹೋಗ್ತಾವ. ಅದು ಚಲೋ ಇರ್ಲಿ ಕೆಟ್ಟಿರ್ಲಿ, ನೀನು ಹೆಣ ಎತ್ಲಿ ಅಂದಾಗ ನಮ್ ಗಾಡಿ ಮುಂದೆ ಹೋಗೋದು ಬೇಸ್ಕಂತ ಬಿಡುತ್ತ. ನಾ ಇರೋದ ಎದಕ್ಕೆ ನಿಮ್ಮ ಬೆನ್ನ ಹತ್ತಿನ ಹಿಡಿದು ಪೂರ ಅನ್ಸಕ್ಕ ಮತ್ತೇನೋ ಅನ್ಸಿದ್ರೆ ಏನ್ ಮಾಡ್ಬೇಕು? ಗೌಡ್ರ ಮನ್ಯಾಗ ಕೆಲಸ ಹೇಳಿ ನೀವು. ಮತ್ತೇನಿಲ್ಲ, ಆ ಗೌಡರ ಮನೆಯಲ್ಲಿ ನಾನು ತಂದು ಕೊಟ್ಟಿರುವ ಪ್ರತಿಯೊಂದು ಸಾಮಾನನ್ನು ಮಾರೇ ಬರುವ ದುಡ್ಡು ನನಗೆ ಕೊಡಬೇಕು. ಅಯ್ಯ ಹೊಡಿತೀರ ಒಂದು ಗದ್ದು ಸೀರಾ ಉಪ್ಪಿಟ್ಟ ಬಿಡಬೇಡ, ಫುಲ್ಲ ತುಂಬದನ್ನ ಬೇಕಾದ ಕೆಲಸ ಹೇಳಮ್ಮ. ಗೌಡ್ರ ಮನ್ಯಾಗ ಸಾಮಾನು ಮಾರಬೇಕು, ಹೌದಲ್ಲ? ಬೆಳಗ್ಗೆ ಅದು ನೋಡ ತುಂಬಿಳದವ್ನು ಒಂದಾರು ಸಾಮಾನು ಇದ್ರ ಅವಳು ಬಾಕ್ಸ್ ಆಯ್ತು ಉಳಿಸಂಗಿಲ್ಲ, ಒತ್ತಿನ ಇಟ್ಟು ಬರ್ತೀನಿ. ನೋಡ್ದಾಗ ಇಷ್ಟು ಕೆಲಸ ನೀ ನಾವೇನಾಗ ಮಾಡ್ಕೊತ ಹಾಗೆ ಅಂದ್ರೆ ಒಂದು ವರ್ಷದಾಗ ನೀನು ಕುಬೇರ ನಾ ಮಾಡೋದು ನನ್ನ ಜವಾಬ್ದಾರಿ. ಕರಿ ಮಾಮ ನನ್ನ ಹಿಂದೆ ಇರ್ಬೇಕಾದ್ರೆ ಒಂದು ವರ್ಷ ಮಾಮ 2 ದಿವಸದಾಗ ಕುಬೇರ ಇದು ಮತ್ತೊಂದೇನು ಮುಖ್ಯವಾಗಿ ನೋಡ್ದಾಗ ಗೌಡರ ಮನೆಯಲ್ಲಿ ಕಸ ಮುಚ್ಚ ಚಿಕ್ಕಳ ರಂಗಿ ಆಕಿನ ಲೈಟ್ ಆಗಿ ಬಲಾತ್ಕಾರ ಮಾಡ್ಲ ಮಾಮ. ನೋಡ್ ಹಾಕಿನ ಯಾವ ಬಲಾತ್ಕಾರ ಮಾಡೋಂಗ ನೀ ಆಕಿನ ಬಲಾತ್ಕಾರ ಮಾಡ್ತೀಯ? ಮತ್ ನೀನು ಹಂಗಲ್ಲ, ಹಾಗಲ್ಲೇ ಆ ರಂಗಿನ ಸಣ್ಣಾಗಿ ಕಡಿಯ ನನ್ನ ಕಡೆ ಅಂದ್ರೆ ಅಟ ಸೇರವಲ್ಲ ಹೀರೋ ತನ ಕೇಳ ಮೊದಲ. ಆ ರಂಗಿನ ತಂದ ನನ್ನ ಬಲೆ ಹಾಕೋ ಜವಾಬ್ದಾರಿ ನೇಂದೋ. ಅಯ್ಯ ಪಿಸ
ಹೊಡಿತೇನು ಮಾಮ ಒಂದು ಕೆಲಸ ಸೀರಾ ಉಪ್ಪಿಟ್ಟ ನೀನು ಹೆಣ ಎತ್ತಿ ಹ್ಞೂ ಎದ್ದು ಬರ್ತಿ ಮೇಲೆ ಅಲ್ಲೇ ಕುಂತ ಕೈ ಮಾಡ್ತಾನ ನೋಡಿ ಆ ಭಾಗ್ಯ ಹೊಡಿ ಸಂತಾಪ ಪ್ಯಾಂಟ ಹರಿಲಿ ಹಂಗಿಲ್ಲ ನೋಡ ಕೈ ಮಾಡಕತ್ತಾನ ಬಾ ಅಂತ ಅಯ್ಯೋ ಅಲ್ಲಿ ಯಾರ ಬಂದ್ರಲ್ಲ ಏನಿಲ್ಲ ಬೇಡ ನೀನು ಹೆಣ ಎತ್ತಿ ಏನಾಗೈತೆ ನೀವು ಮುಟ್ಟಿದ್ರೆ ನನಗೆ ಕುದುರೆ ರೋಗ ಚಾಲು ಆಗುತ್ತೆ ಏನ್ ಮಾಡಕ್ ನಮ್ಮವ್ವ ನನ್ನ ಕುದುರೆ ಕಟ್ಟೋ ಜಾಗದಾಗ ಹಡದಾಳ ಕುದುರೆಗೆ ಮೇವು ಹಾಕಕ್ ಹೋಗ್ಯಾಳ ನಾವು ಬರಾಕ್ ಅಲ್ಲಿ ಬರ್ತೀನಿ ಅಂದೆ ಆಕಿ ಒಲ್ಲೆ ಅಂದಳಂತ ನಾ ಅವಸರ ಮಾಡಿದಕ್ಕ ಅಲ್ಲೇ ಉದುರಿಸುವಾಗ ಚಲೋ ಕೆಲಸ ಮಾಡಿ ಏನ ಏಯ್ ಯಾವ ಬಿಡ್ರಿ ಎಲ್ಲಿ ಹೋಗಿದ್ವು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿದ್ದೇವೆ ಹೊಸಾರಿ ಹೋದ ಕೆಲಸ ಏನಾತ ಹೋಗಿದ್ದಲ್ರಿ ಏನಾತದ ಅವ್ ಕಾರ್ಕೊಂಡು ಸ್ವಲ್ಪ ಲಪಂಗಿದ್ದ ಕೇಳ್ತಾರ್ರಿ ಹೌದು ನಾವು ಕಾರ್ಕೊಂಡೆಲ್ಲ ಅಪ್ಪಂಗಿದ್ದ ಅಂತ ಮುಂಚೆನೆ ಕೇಳ್ಪಟ್ಟೈತೆ ನಿಮ್ಮಷ್ಟೇ ನಿಲ್ ಬಿಡ್ರಿ ಏನ್ಲೇ ಅದು ಮೂರ್ಖ ನಾ ಮೂರ್ಖ ನೀವು ನಮ್ಗಿಂತ ಪ್ರಮುಖರೇ ಯಾರು ಎದುರು ನಿಂತು ಮಾತಾಡಕತ್ತ ನನ್ನ ಖಬರ ಐತಿ ನಾವು ಈ ಕಡೆ ಹೊಳ್ಳಿ ನೋಡಿ ಮೊದಲ ಯಾರು ನಮ್ಮ ಮ್ಯಾನೇಜರ್ ಅವ ಹಂಗ ಹೇಳ್ತಿಯಲ್ಲ ಚಪ್ಪಾಲ್ ತಗೊಂಡು ಹೊಡಿಯ ನಡೀತೈತಿ ಮತ್ತೇನ ಅಮ್ಮಮ್ಮ ಗೌಡ್ರ ಮನೆ ಮ್ಯಾನೇಜರ್ ಕಿಮ್ಮತ್ತ ಇಲ್ಲ ಅವನಿಗೆ ನೋಡೋದು ಹೆಣ ಎತ್ತಿ ಯಾರ ಮನೆ ಮಾತಾಡ್ತೈತಿ ಅವನು ಏನ ಮ್ಯಾನೇಜರ್ ಅಂದ್ರೆ ಏನ್ ತಿಳ್ಕೊಂಡಿ ಇವನೇ ಸರಿಯಮ್ಮ ನಿನ್ನ ಬಗ್ಗೆ ಹೇಳ್ತೀನಿ ನಾನು ಏನ ನಿನ್ನ ಬಿಕ್ಕೊಂಡು ಬೀಳಿ ನಮ್ಮ ಮಾಮ ಏನು ಬಸ್ ಸ್ಟ್ಯಾಂಡ್ ಪಾಯ್ಕಾನಿ ನೀರು ಹಾಕವನ್ ಮಾಡಿ ನಿನ್ನ ಬಗ್ಗೆ ಹೊಳಾಕತ್ತಿ ಅಲ್ಲ ಗೌಡ ಅವ್ರು ಯಾರವ್ರು ಯಾರು ದೊಡ್ಡ ಮನುಷ್ಯ ಅವ ಅವನಿಗೆ ಬಾಯಿ ಬಂದಂಗ ಮಾತಾಡಕತ್ತಿಲ್ಲ ಅವನೇನು ಜಾತ್ರೆ ತಿರುಗಾಡಿ ಪುಗಾ ಮಾರವನ್ ಮಾಡಿ ಏನ ನಿನ್ನ ಹೆಣ ಎತ್ತಿ ಹಿಂಗ್ಯಾಕ ಮಾತಾಡ್ತೀಯ ರಘು ಮಾಮ ತಂಗಿ ಏನ ನೀ ಯಾರು ಆ ತಂಗಿ ಹೆಣ್ಣಿ ಹಿಡಿದು ಪೂರಾಂಶ ಬಡಿತೇನು ಒಂದು ಕೆಲಸ ಸಿರಾ ಉಪ್ಪಿಟ್ಟ ಮಾಮ ಯವ್ವ ನಾ ಯಾಕೆ ತಂಗಿ ಆಗ್ಲಿ ನಾನು ಹೌದು ಅನ್ನೋದು ಪಕ್ಕ ಗಾಂಡು ಸದಿ ನೀ ಕಂಡ್ಬಿಟ್ಟು ಅದು ಗಂಡಸು ಅಲ್ಲ ಗಂಡಸು ಮಾಮ ರೊಕ್ಕಿದ್ರ ಗಂಡಸು ರೊಕ್ಕಿರ್ದಿದ್ರ ಎಷ್ಟು ಮಂದಿ ಅದೀರ ಮಾಮ ಖಾಲಿಯಾಗಿ ಬಂದು ಕೂತಾವ್ ನೋಡೋದು ಜನ ಎತ್ಲಿ ಏನ್ ಮ್ಯಾನೇಜರಿ ಇದಾನಲ್ಲ ಏನಿದಾನ ಹೆಣ್ಣ ಗಂಡ ಹಂಗಲ್ಲ ನಿನ್ನ ಹೆಣ ಎತ್ತಿ ಇವರು ಇಲ್ಲೇ ನಡ್ಬರ್ಕ ಯವ್ವ ಇದಿಲ್ಲ ಅದು ಇದೆಯಲ್ಲ ಇದ್ದಾರಲ್ಲ ಒತ್ತ ಅದಕ್ಕ ಎಲ್ಲಿ ಒತ್ತಿ ಕೊಟ್ಟು ಹಿಂಗಾಗಿ ಇವರು ನನ್ನ ಈ ವರ್ಷ ಲೈಟಾಗಿ ಇಟ್ಕೊಂಡಾರ ಮಾಮ ಜಯಾಜನಂ ಪಾರ್ವತಿ ಶಿವಾನಮ ಎದಕ್ಕೆ ಇಟ್ಕೊಂಡಾರ ಬಿಡಿಸಿ ಹೇಳಿ ಮರೆ ಎದಕ್ಕಂತ ತಿಳ್ಕೊಂಡಿ ಅಲ್ಲೆಲ್ಲ ಮುಗಿಸ ಕೈ ಕೊಡ್ತಾರಲ್ಲ ಹಂಗತ್ತ ಮಾಮ ಗೌಡ್ರ ಮನ್ಯಾಗ ಪಿಪ್ಪಾಯಿ ಕೆಲ್ಸಕ್ಕೆ ಇಟ್ಕೊಂಡಾರ ಯವ್ವ ಅದ್ರಂತ ಬಿಡಿಸಿ ಹೇಳ್ಬೇಕ ನಿನ್ನ ಅಲ್ಲಿ ಎಂತವ್ರನ್ನ ಇಟ್ಕೋಬೇಕನ್ನೋದು ನಿಮಗೂ ಗೊತ್ತಾಗಲಿಲ್ಲ ಆಮೇಲೆ ಬರಿಗಟ್ಟ ನಾನು ಎಂತವ್ರನ್ನ ಇಟ್ಕೋಬೇಕಂತ ನನಗೆ ಹುಳ ಬರ್ತಿ ಅಂತ ತಗಡಿನ ಸಂದಿಗೆ ಮತ್ತೆ ಇವನ್ ಇಟ್ಕೊಂಡಿ ಅಂತ ಕೇಳ್ತಿ ನಾ ಸುಂದರಿ ಇಲ್ಲ ಇಂಥವ್ರ ಜೊತೆ ನಮ್ಮದೇನ ಮಾತು ನಡಿ ಹೋಗೋಣ ಆಯ್ತು ನಡಿ ಮಾಮ ನೀವು ನಡ್ರಿ ಮುಂದೆ ರಂಗು ಮಾಮ ಇವತ್ತು ನನ್ನ ಕಣ್ಣಿಗೆ ಏನು ಸಂದ ಕಾಣಕತ್ತೀಯಮ್ಮ ಸಂದಲ್ಲದ ಚಂದ ಅದ ಸಂದ ಕಾಣಕತ್ತೀಯ ಕಿತ್ನಾ ಹಸೀನ್ ಚೆಹರಾ ಕಿತ್ನಿ ಪ್ಯಾರಿ ಆಂಖೇं
ಆಹಾ ರಘುಮಮ್ಮ, ಏನು ನಿನ್ನ ಡಿಂಗ್ರಿ ಪಿಂಗ್ರಿ ಕೂದಲುಗಳು? ಏ ಕೂದಲಲ್ಲ ಕೂದಲ, ಅದ ಕೂದಲು. ಏನು ಆ ನಿನ್ನ ಕ್ರಿಕೆಟ್ ಆಟದ ಮೈದಾನದಂತಹ ಧ್ವನಿ? ಧ್ವನಿಯಲ್ಲಿ ನಿನ್ನವನ ಹನಿ. ಹೂ ಅದ. ಏನು ನಿನ್ನ ಕಾಮನ ಬಿಲ್ಲಿನಂಥ ಎರಡು ಗುಬ್ಬುಗಳು? ಹುಬ್ಬ ಅಲ್ಲೋ ನಿನ್ನವನು ಹುಬ್ಬ. ಸಣ್ಣ ಎತ್ತರ ಹುಬ್ಬು, ದೊಡ್ಡ ಎತ್ತರ ಹುಬ್ಬು. ಮಾಮ, ಏನು ನಿನ್ನ ಸೌತಿಕಾಯಿ ಅಂತ ಮೂಗು? ಮೂಗು ಅಲ್ಲೋ ಮೂಗು. ಸಣ್ಣದಿದ್ರ ಮೂಗು, ದೊಡ್ಡದಿದ್ರ ಮೂಗು. ಮಾಮ, ಏನು ನಿನ್ನ ಕೆಂಪಾದ ಗಜ್ರಿ ಅಂತ? ತುಟಿ 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 ತುಟಿ. ಯಾ ನಮ್ಮನೆ ಅವಸರ ಮಾಡ್ತಾ ಇದ್ದೆ ಹೆಣ ಎತ್ತಲಿತಿ. ಮೊದಲ ನಮ್ಮ ಸ್ಟಾರ್ಟಿಂಗ್ ತರಬಲ್ ತಡಿ ಮಾಮ. ಬಾ ಮಾಮ, ಬಾ ಮೇಲೆ ಭೇಟಿಯಾಗಿಯ ಒಂದ್ ತಾಸು ಇಲ್ಲೇ ಕಬ್ಬಿಣ ಪಡಕ್ ಹೋಗ್ಬರ್ನು. ಬಾ ಚೆಕ್ಕ ಆಡಕ್ ಮಾಮ. ಕಾಲೇಜ್ ನಾ ಕಲಿಸ್ತೀನಿ ಬಾ. ಬ್ಯಾಡ ಬೇಡ ಏನಿಲ್ಲ, ಚಕ್ಕದ ಕಾಳು ಕೈಯಾಗ ತಗೊಳದ. ನಾ ಗುಳುಗುಳು ಮಾಡ್ತೀನಿ, ನೀ ಪುಳುಕಂತ ಹೋಗಿ. ಏನ್ ಮಾಡ್ತಿ? ನಾ ಗುಳುಗುಳು ಮಾಡ್ತೀನಿ, ನೀ ಪುಳುಕಂತ ಹೋಗಿ. ಎರಡು ನೀನೇ ಮಾಡಿ ನಡಿ. ಒಂದ್ಸಲಪ್ಪ. ಏ ಬ್ಯಾಡ ಪುಟ್ಟ ಬ್ಯಾಡ ನಿನಯ ನಾಯತ್ಲಿ. ನನಗ ಕುದುರೆ ಜಾಟ ಆಯ್ತವ. ಬಾ ಬಾ ನಡಿ. ಮತ್ತಿತ್ತುವ ಬ್ಯಾಡ ಬ್ಯಾಡ. ನೀ ನಮ್ಮ ಸರ್ ಹುಡುಗರ್ದು ವರ್ಷ ಹೋಗ್ದಂಗ್ ಮಾಡಕತ್ತೀನಿ. ಈಗ ನನ್ನ ಪಪ್ಪಿ ಒಲ್ಲೆ ಅನ್ನಕತ್ತೈತಿ ಅದು. ನೋಡು ನಮ್ಮ ಮಾವುಗಳಿಗೆ ಹೆಂಗ್ ಕೊಡ್ತೀನಿ, ಒಬ್ಬರ ಒಲ್ಲೆ ಅಂತಾರೆ. ಹೋಗಿ ಬಾಳಿ ಬಿಟ್ರೆ ತಗೊಂತೀರಿ ಇಲ್ಲ ಮಾಮ? ನೋಡಲ್ಲ, ಪಪ್ಪಿ ಕೊಟ್ಟಿನ ಅಂದ್ರೆ 50 100 ಒಬ್ಬೊಬ್ಬರ ಕೊಡ್ತಾರ. ಈಗ ತಗೋರಿ ಮಾಮ, ಏರ್ಟೆಲ್ ಟು ಏರ್ಟೆಲ್ ಫ್ರೀ ಇತ್ತು. ನನ್ನ ಪಪ್ಪಿ ಒಲ್ಲೆ ಅಂತೈತಿ. ಹಿಡಿದು ಪೂರ್ಣ ಅರೆ ದೀವಾನು ಮುझे पहचानो कहाँ से आया ಅದೊಂದು ಹೆಸರು ಬರ್ತಾರಪ್ಪ ನಮ್ಮ ಊರಿಗೆ. ಹೋಗ್ಬಿಡ್ರಿ. ಆಕಳರೇ ಹೊಡ್ಕೊಂಡು ಬಾ, ಎಮ್ಮಿರೇ ಹೊಡ್ಕೊಂಡು ಬಾ, ಹಳ್ಳದ ದಂಡಿಯಲ್ಲಿ ಮತ್ತೆ ನಾನು ಅಂಗಿ ಬಲೆ ಹುಡುಗಿಲೆ ಹೊಂಟಿಲ್ಲ. ಎಲ್ಲಿ ಹೊಂಟಿದ್ದೆ? ರೇಷನ್ ತರಕ ಚೀಲ ಮಾರಕ್ ಬಿಟ್ಟು ರೇಷನ್ ತರಕ ಹೊಂಟ್ಯಾ? ಒಳ್ಳೆ ಟೈಮ್ಗೆ ಬಂದವ. ನಮ್ದೊಂದು ರೇಷನ್ ತರದಿತ್ತ. ನಿನ್ ರೇಷನ್ ನಾ ತರ್ಬೇಕಾ? ಅದಕ್ಕೆ ಅಲ್ಲಿ ತರ ಹೊಂಟಿ ಎಲ್ಲ ತಗೊಂಡ್ ಬಾ. ನಿನ್ ರೇಷನ್ ನೀವೇ ತಗೊಂಬ. ಇಲ್ಲ ನಾ ಸ್ವಲ್ಪ ಖಾಲಿ ಇಲ್ಲ, ಗೌರ ಮನೆಗೆ ಹೋಗ್ಬೇಕ. ಅದಕ್ಕೆ ಪ್ಲೀಸ್ ನನ್ನೊಂದು ತಗೊಂಬ. ಹೇಳಿ. ನಿಂದು ತೆಳಗ ನಂದು ಮ್ಯಾಲ. ಏಯ್ ನಂದು ಮ್ಯಾಗ. ನಂದ ಮ್ಯಾಲ. ಏಯ್ ನಂದು ಮ್ಯಾಗ ಇಡ. ನಂದ ಮ್ಯಾಲ. ನಾನು ನಂದ ಮ್ಯಾಲ ಹಾಕಿ ರೇಷನ್ ತರಕ್ಕೆ ನಾನು ನಂದೇ ಮ್ಯಾಲ ಹಾಕಿ ನಿಂದ ಮ್ಯಾಗ ಅಂತೀಯ? ನಂದೇ ಮ್ಯಾಗ. ಅವ ಅಕ್ಕಿ ಬೇಡ, ಭಾಳ ಬಿಡಾಳದಾನ. ಸುಮ್ ನನ್ನ ಮ್ಯಾಗ ಇಡ ಅಂತ ಹೇಳತ್ತೀನಿ ಕೇಳು. ಇನ್ನ ರೂಪಕ್ಕೆ ಬೆರಗಾಗಿ ಪಟ್ಟ ನನ್ನ ಸೈ ಮಾಡ್ತಾನ. ಆಮೇಲೆ ತಳಗ ನಿಂದಿರ್ತೈತಿ. ನಿಂದ ನೋಡಿ ತಾನು ಆಟೋಮೆಟಿಕ್ ಮಾಡಬೇಕು. ಸೈ ಅದಕ್ಕೆ ನಂದ ಮ್ಯಾಗ. ಸರಿ, ಹಂಗಾರೆ ನಿಂದ ಮ್ಯಾಲ ಇರ್ಲಿ. ರೇಷನ್ ಕಾರ್ಡಿಗೆ ರೊಕ್ಕ, ರೇಷನ್ ತರಕ ಪ್ರಿಯ ರೇಷನ್
ನಾ ಏನ್ ದಾದ್ಯಾನ್ ಪ್ಯಾಟ್ ಹಾಕೊಂಬಂದೆ ಇಲ್ಲ ಏ, ರೊಕ್ಕ ತಂದಿಲ್ಲ ತಗೊಂಬಂದಿದ್ದ ಕೊಡ್ತೀನಿ ಹೋಗಿ ತಗೊಂಡು ರೇಷನ್ ನಾನೇ ತಂದು ರೊಕ್ಕನು ನಾನೇ ಹಾಕ್ಬೇಕಾ? ಬೇಕಂದ್ರೆ ಮಾಡಬೇಕು ಯಾಕ ನಾವು ನಿಮ್ಮ ಸಲುವಾಗಿ ಏನು ಮಾಡಿಲ್ಲ ಹಾಳು ಮಾಡ್ರಿ ಏ ಇದು ನಾಳಿನ ಹಬ್ಬ ಅಂತ ಹೌದು ಮತ್ತೆ ಹಬ್ಬಕ್ಕೆ ಏನಿಲ್ಲ ಭಾಳ ಐತಲ್ಲ ಈ ಸಂಜೆ ತಂದ ಗೋಧಿ ಬೀಸ್ತೀನಿ ಹಾ ಗೋಧಿ ಬೀಸ್ಬೇಕಿದ್ರೆ ನಾಳೆ ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡ್ತೀನಿ. ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡ್ತೀನಿ ಹಾ. ಹಂಗಿತ್ತ ನಾನು ಗೋಧಿನ ನಿಮ್ಮ ಮನೆಗೆ ಓದ್ಬಿಡು ಎರಡು ಗೋಧಿ ಮಿಕ್ಸ್ ಮಾಡಿ ಬೀಸಿ ನೀವು ಹೋಳಿಗೆ ಮಾಡು ನಾ ಸಂಜೆಗೆ ಬಂದು ಬೆಲ್ಲ ಕೊಡ್ತೀನಿ ಕೊಮರ ಬಿಡ್ಯಾಕ ಬರ್ತೀನಿ ಮತ್ತ ಬೆಲ್ಲ ಕೊಡ್ತೀನಿ ಅಂದ್ರೆ ಅಲ್ಲ ನೀವು ಹೋಳಿಗೆ ಮಾಡು ಹೋಳಿಗೆಗೆ ಬೆಲ್ಲ ಕೊಡ್ತೀನಿ ಆಗಾಗ ಬೆಲ್ಲ ಕೊಡ್ತೀಯಾ? ಸರಿ ಹಂಗಾದ್ರ ಹೋಳಿಗೆ ಮಾಡ್ಕೊಂಡ ತಂದ ನಿನಗೆ ಗ್ಯಾರಂಟಿ ಕೊಡ್ತೀನಿ. ಅಲ್ತನ ಬರಕ್ ಹೋಗ್ಬೇಡ ಲಪ್ಪಗೆ ನಮ್ಮ ಮಕ್ಕಳು ಭಾಳ ಬರ್ತಾರ ಕೈ ಅಂಚಿಲ್ಲ ಕಸು ಹನ್ನೆರಡು ಮಾಡಿ ಹೊಡಿತಾರ ಅಲ್ಲಿಗೆ ಬರಕ್ ಹೋಗ್ಬೇಡ ನಾನೇ ನಿಮ್ಮ ಮನೆಗೆ ಬರ್ತೀನಿ ನಮ್ಮ ಮನೆಗ್ ಬರ್ತೀಯಾ? ಬ್ಯಾಡಪ್ಪ. ಯಾಕಪ್ಪ ನಾ ಒಬ್ಬಾಕಿನೇ ಇರ್ತೀನಿ. ಅನುಕೂಲ ಆಯ್ತಲ್ಲ ಯಾಕ ಊಟಕ್ಕ ನಮ್ಮ ಮನ್ಯಾಗ ಇರುದು ಒಂದ ತಾಟು. ಅನುಕೂಲ ಆಯ್ತಲ್ಲ ಎದಕ್ಕ? ಊಟಕ್ಕ ಅದು ನಡಬರ್ಕ ತೂತು ಬಿದ್ದೈತಿ. ಬೀಳಲ್ಲ ಕಳ ಬಳ ಚಿಡುನು ತಿನ್ನು ಒಳ್ಳೆ ಊಟ ಮಾಡೋ ಮಗ ನೀನು. ಹಾ ಮತ್ತ ಈಕೆನ ನನಗ ಇನ್ನೊಂದು ಚಟ ಐತಿ ಏನೈತಿ? ಎಲ್ಲರ ಕೂತ್ ಊಟ ಮಾಡಿನ ಅಂದ್ರ ಅಲ್ಲೇ ಸುಚಾಪ ಇದ್ದಿನ ಬಂದ್ ನಾಲ್ಕೊಂಡ್ ಬಡವೆ ಬಿಡ್ತಾನ ಹೇಳಂಗಿಲ್ಲ ಮನ್ಯಾಗ ಊಟ ಮಾಡುದು ಅಂದ್ರೆ ನಮ್ಮ ಮನ್ಯಾಗ ಒಂದು ಇದ್ದಿನೂ ಮಾಡ್ತೀಯಾ? ಮತ್ತ ಲೇಟ್ ಆಗಿ ಬಂದಿರ್ತೀವಲ್ಲ ಹೊಳೆ ಬರಕ್ ಆಗಂಗಿಲ್ಲ ಬ್ಯಾಡಪ್ಪ. ಯಾಕಪ್ಪ ನಮ್ಮ ಮನ್ಯಾಗ ಒಂದ ಕೌದಿ ಐತಿ. ಅನುಕೂಲ ಆದ್ರ ಎದಕ್ಕ? ನಿಧಿ ಮಾಡಾಕ ಅದು ಹರ್ದತಿ. ಹರಿದಿದ್ರ ಕಾಲ್ ಹಾಕ್ತೀನಿ ಬಾ ಒಳ್ಳಿಗೆ ತಲಿ ಕೊಟ್ಟಿ ಒಂದ್ಮೇಲ ಹಾ. ಒಳ್ಳಿಗೆ ಪೇಟೆಗೆ ಅದಕ್ಕೆ ಹರ್ಬೇಕಾ? ಗಂಡ ಬಿಡತ್ತೆ. ಗುಡಿ ಮ್ಯಾಲ ಗೋಪುರ ಹೊರದಂಗ ಗುಡಿ ಮ್ಯಾಲ ನೀರು ಎಡತಿ ಬರ್ಲಿ ನೋಡಿ ವಿಚಾರ ಮಾಡಿ. ಮತ್ತಾಕ ಬಿಡು ಪಡಿಯಲ್ಲ ಇದ ಒಂದು ಮಚ್ಚಿಗೆ
यदा यदा हि धर्मस्य ग्लानिर्भवति भारत अभ्युत्थानामधर्मस्य परित्राणाय साधूनां विनाशाय च दुष्कृत धर्म संस्थापनार्थाय संभवामि युगे युगे ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀನಿ. ಇದ್ರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೇನು? ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ ಮನೆ ಮುಂದೆ ನಿಂತು ಭಗವತಿ ಭಿಕ್ಷಾಂಡಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೀವಿ, ಇನ್ನ ಕಂಡ ಕೊಡ್ತೀವಿ, ಕುಡಿಯ ಕಂಡಾನು ಕೊಡ್ತೀವಿ. ಪ್ರಸಂಗ ಬಿದ್ರ ಮಗ್ಲಾಗ ಮಾಡ್ಕೊಳ್ಳೋಕೆ ಕೊಡ್ತೀವಿ. ಮಾಡಿ ಹೊಟ್ಟಿಗೆ ಆಮೇಲೆ ಒಂದಲ್ಲ ಎರಡಲ್ಲ 5 ಗುಮ್ತೀವಿ, ಗುಮ್ಸ್ಕೊಳಕವೇ. ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ಹಾಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ಯಾವುದಾನ ಅವನಿಗೆ. ಯಾಕಂದ್ರೆ ಎಲ್ಲರೂ ಬ್ಯೂಸಿ. ನಮ್ಮದೇ ನಮಗೆ ತೊಳ್ಕೊಳಕ ಸೌಡಿಲ್ಲ, 3 ದಿನ ತೊಳಿನ್ರಿ ಬಾಣ್ಣವ್ರು. ನೀವು ಬದಲಾಗಲ್ಲ, ಬದಲಾಗಕ ನಮ್ಮಂತವ್ರು ಬಿಡಂಗಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್. ಆಫ್ಟರ್ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ 100 ಇದ್ದದ್ದು 200 ಹಾಕಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತ ಒಂದು ತೆನೆಗೆ ಆಸೆ ಪಡ್ತಾನೆ. ನಾವು ಆಸೆ ಕೊಡೋ ತಪ್ಪ? ಚುನಾವಣೆಯಲ್ಲಿ ಇದ್ದೇ ಮುಸುಡಿನ ನಂಬಿಕೊಂಡು ಓಟಿಗೆ 500,000 ಅನ್ಸಿದೀವಲ್ಲ, ಹೆಂಗ್ ತೆಗಿಬೇಕಾರೆ ಬಾ, ಹೆಂಗ್ ತೆಗಿಬೇಕು?
ಭೂಮಿ ಮೇಲೆ ಬೀಜ ಬಿತ್ತಿದೀವಿ, ಒಂದ್ ಮೇಲೆ ಭೂಮಿ ಮೇಲೆ ತಕೋಬೇಕು. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ, ಒಂದ್ ಮೇಲೆ ನಿಮ್ಮ ತಲೆ ಮೇಲೆ ತಕೋಬೇಕು. ಹೊರಬಾದ್ರೂ ತೆಗಿತೀವಿ, ಹೊರಬಾದ್ರೂ ತೆಗಿತೀವಿ. ಹೊಟ್ಟಿನೊಳಗೆ ಹೆಂದು ಬಿದ್ದಿರೋ ಗೋಕು ಮುಚ್ಕೋಬೇಕು ಅಷ್ಟೇ. ಸರ್ಕಾರಿ ಶಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರ ಎಂದು ಬಿದ್ದಿರೋ ಗೋಕ್ ಯಾರ? ನಮ್ಮಪ್ಪ ಮುಟ್ತಾನ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದ್ವಿ ಒಂದಲ್ಲ ನೀವು ನಾವು ಮಾತಾಡೋದು ಸ್ವಲ್ಪ ಬಿರುಸು ಅನ್ನಿಸ್ತೈತಿ. ಆದ್ರೆ ಅದು ಯಾವತ್ತಿದ್ರು ಕರೆನಾಗಿರ್ತೈತಿ. ಇರಾಕ ಬೇಕ ದುಡ್ಡಿನಾಗ ದೊಡ್ಡವ ಈ ಜೈರ, ಸೊಕ್ಕಿನಾಗ ದೊಡ್ಡವ ಈ ಜೈರ, ಸವಲತ್ತಿನಾಗ ದೊಡ್ಡವ ಈ ಜೈರ. ಹುಟ್ಟುವಾಗ್ಲೂ ಜಯನ ಇಟ್ಕೊಂಡು ಬಿಡ್ತಾವೆ ಈ ಜೈರ. ಎಂತ ಜಯರಾಜ ನದಿಗಿನ ಬಟ್ಟಿಟ್ಟು ಮಾತಾಡ್ತೀಯ ಗುರ್ಲಿಂಗ? ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಒಡ್ಡಿ ನಿಲ್ಲೋ ದರಿದ್ರ ಜಾತಿಗೆ ಸೇರಿದ ನನ್ನನ್ನು ಎದುರು ಹಾಕಲು ಮುಂಚೆ ವಿಚಾರ ಮಾಡಬೇಕು. ಇವನು ಶಕುನಿಯ ಕುಲದವನು. ಕೈಯಿಂದ ಕಾಲಾಂದ ತಲೆಯಿಂದ ಅದು ಈ ಜೈರ. ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಒಮ್ಮೆ ಸುನಾಮಿ ಅಬ್ಬರಿಸಿ ಬಬ್ಬಿಡಿದ್ರೆ ಎದುರಾಳಿ ಯಾರ ಇರ್ಲಿ ಎಡಕ್ಕೆ ಮುರ್ಕೊಂಡು ಹೋದು ದುಡಿ ಬೀಳದೆ ಅದು ಈ ಜೈರ. ನಾನು ಬೇರೆ, ನನ್ನ ಸ್ಟೈಲ ಅಲ್ಲ. ಈ ನಮ್ಮ ರಂಗ್ಯ ಅವ್ರ ಕೈಲಿ ಹೋಗ್ತಾನಂತ. ಹೋಗ್ಲಿ ಮಗನ ಗಾಡಿ ರಿಪೇರಿ ಮಾಡಿಸ್ಕೊಂಡು ಬಂದವರು ಅಂತ ಕಳಿಸಿದ್ರ ಗಾಡಿನೂ ಮತ್ತ ಅವನು ಮತ್ತ ಏನು ಮಾಡ್ತಾನೋ ಏನು ಕತ್ತೀನೋ. ನಿಮ್ಗ ನಾನು ಡ್ರೈವರ್ ಆಗೋದಾಗೈತಿ. ಬರ್ಲಿ ಮಗ, ಇವತ್ತು ಹಿಂಬರಿಕೆ ತಾರಿನ ಕಂಬ ಹೇಳಿಸ್ತೀನಿ. ಯಾಕೆ ಹಿಂಗ್ಯಾಕೆ ಒಗ್ಗಲೇಗಿದೆ? ಅರ್ಜಾ ಬಡದ್ರಿ ಅದರ ಸಲುವಾಗಿ ಅದ ಹೊಲ ಕೇಳಕ್ ಹೋಗಿದ್ರಿ, ಕೊಡುದಿಲ್ಲ ಅಂತಂದು ಬಡದ್ ಕಳ್ಸ್ಯಾನ. ಚಂದಂಗೆ ಕೇಳ್ಬೇಕಲ್ಲ. ಚಂದಂಗಲ್ಲಕ್ಕೇನ್ರಿ ಕಟ್ಟಿಗೆ ಕುಂಡ್ರಿ ಚಕ್ರ ಕೂಡ ಯಾಕೆ ಕೂತ್ ಕೇಳಿ ಬೇಸ್ ಮುಟ್ಟು ನೋಡ್ಕೊಳಂಗ್ ಬಡದ್. ಅಷ್ಟು ಸೊಕ್ಕಿನಲ್ಲೇ ಮಗ್ಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಚಕ್ಕಿ ತಿನ್ನೋ ಅವ್ರಿಗೆ ಅಷ್ಟು ಮಾತಿರ್ಬೇಕಾದ್ರ ದಿವಸ ಸೋನಾ ಮಸೂರಿ ಮಮ್ಮ ತಿನ್ನೋರು ನಾವು ನಮಗೆ ಎಷ್ಟು ಸುದ್ದಿ ಮಾಡ್ದಲೆ. ನೀನ್ ಹೇಳಿ ಬಂದೆ ಅದಕ್ಕೆ? ನೀವ್ ಹೆಂಗ್ ಹೇಳಿದ್ರಿ ಹಿಂಗೆ ಹೇಳಿದ್ರಿ. ನಾ ನೋಡಪ್ಪ ಮತ್ತ ಎಲ್ಲಾರ್ಗಿ 10-20 ಲಕ್ಷ ಕೊಟ್ಟೈತಿ ಒಂದ್ ಎಕರೆಕ, ನೀ ಆದ್ರೂ 40 ಲಕ್ಷ ತಗೊಂಡೆ. ನಿಮ್ಗೂ ನಿಮ್ ಗೌಡಗೂ ಸೊಕ್ಕ ಬಾಳ ಐತಿ, ನಾನಾ ಬರ್ತೇನೆ ನಡಿಯತ್ತೆ. ಅಲ್ಲಲ್ಲಿ ಹಾದಿಲಿ ಹೋಗು ದೇವತನ ಮನ್ಯಾಗ ಹೋಗಿಸಾವ ಅಲ್ಲಿ ಸುದ್ದಿ ಅಲ್ಲೇ ಮುಗಿಸಿ ಬರಬಾರ್ದ? ಇಲ್ಲೇ ಸುದ್ದಿ ಮಾಡು. ಒಳ್ಳೆ ಏನ್ ಚಾಪಾಣಿ ತಗೊಳತ್ತೇನ್ರಿ? ಅದನ್ನ ಎಣ್ಣೆ ಅವರ ಮಾಡಿದೆ ಚಾಪಾನಿ ತಗೊಳಕ್ಕೆ. ಅಂದ್ರೆ ಮತ್ 40 ಲಕ್ಷ ಅಂದ್ರೆ ಮ್ಯಾಗ ಒಂದ್ 1000 ಎಕ್ಸ್ಟ್ರಾ 2000 ಐತಿ ರಗಡಿ ಅಂದ ಅವ ಅಪ್ಪ ಮತ್ತೆ ಯಾಕೆ ಅದಕ್ಕೆ ಏನಂದವ? ಒಟ್ಟ ಕೇಳಿಲ್ರಿ, ನಿನಗೂ ಸೊಕ್ಕ ಬಾಳ ಐತಿ, ಅವನಿಗೆ ಹೋಗಿ ಹೇಳ. ಅವ ಒಂದವ್ರಿ ನಾನ ಬರ್ತೀನಿ ಅಂತ ಹೇಳಂತಂದ್ರೆ ಅಷ್ಟು ತಿಂಡಿನಲ್ಲಿ ಮಗ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ. ನೀ ಮೂರು ಮುಚ್ಕೊಂಡ ಏ ರಂಗ, ಏನೋ ಹೇಳಿದಲ್ಲೇ, ಏನೋ ಹೆಸರು? ಅರ್ಜುನ್. ಅರ್ಜುನ್ ರೀ, ಏನಲ್ಲೇ ನೀ ಹೇಳಿದ್ದೆಲ್ಲ ಬಿಲ್ಡಪ್ ನೋಡಿ ನನಗಿಂತ ಏನು ಫುಲ್ ದಾಡ್ಸಿ ಇರ್ಬೇಕಂತ ತಿಳ್ಕೊಂಡಿದ್ದೆ. ಯಾಕ ನಮ್ಮ ರಂಗಗೇನೋ ಬೈದು ಹೊಡೆದು ಕಳಿಸಿದ್ಯಂತ? ಯಾಕ ಸಣ್ಣಂಗೆ ನೋಸ್ತದನ? ಕಂಡು ಬೇಲಿ ಹಾಕಾಕತಿ ಅಂತ ನಿಂದೇನ ಸಣ್ಣಗೆ ಕಡಿಯಾಕತ್ತೇನ? ಈ ಜೈರಾಜ್ ಕಣ್ಣಿಟ್ಟಿರೋ ಮಣ್ಣಾಗ್ಲಿ ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಬಿಟ್ಟು ಕೊಟ್ಟವನಲ್ಲ, ಬಿಡೋ ಜಾಯ್ ಮನಕ್ಕೂ ಸೇರಿದವನಲ್ಲ. ನೀನು ಕೊಟ್ಟು ಬೋಸಿ ನಿನ್ನ ಭೂಮಿ ಯಾವ ಲೆಕ್ಕ ನನಗೆ? ರಂಗ
ಬಾಳ ತಿಳಿದವದಿ ಬಾಳ ಬಲ್ಲವದಿ ಅಂತ ಕೇಳಿದ್ದೆ. ಹೌದ್ರಿ. ಒಂದು ವಿಷಯ ಕೇಳ್ತೀನಿ, ಸತ್ಯ ಹೇಳ್ತೀಯ? ಒಳಗೆ ಕೇಳಲ್ಲ. ಒಂದು ಆಸ್ತಿ ಒಳಗ ಯಾರ್ಯಾರಿಗೆ ಹಕ್ಕಿರ್ತೈತಿ? ಅಪ್ಪ ಹುಟ್ಟಿದ ಮಕ್ಕಳಿಗೆ ಇರ್ತೈತಿ. ಹಾಗಾದ್ರೆ ನಿಮ್ಮ ಅಪ್ಪನ ಒಳಗಿನ ವಿಷಯ ನಮಗೇನು ಗೊತ್ತಿರಿಪ್ಪ? ಹೌದಪ್ಪ, ನಾ ನಿಮ್ಮ ಅಪ್ಪಗ ಹುಟ್ಟೇನಿ ಬಿಟ್ಟುಕೊಟ್ಟು. ಕಂಡವರೆಲ್ಲ ಬಂದು ನಿಮ್ಮ ಅಪ್ಪಗ ಹುಟ್ಟಿನಿ ಅಂದ್ರೆ ಬಿಟ್ಟು ಕೊಡಕ್ ನಾನೇನು ಹುಚ್ಚ ಅಲ್ಲ. DNA ಟೆಸ್ಟ್ ಮಾಡಿಸ್ತೀನಿ, ನಮ್ಮ ಅಪ್ಪಗ ಹುಟ್ಟಿದ್ದೆ ಅಂದ್ರೆ ಬಿಟ್ಟು ಕೊಡ್ತೀನಿ. ಈ ಜಯರಾಜಂದು ಏನಿದ್ರು ಮೊದಲು ಸಾಮೋಪಾಯ, ಆಮೇಲೆ ದಂಡೋಪಾಯ. ನಡೋ, ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ, ನಾನು ಇಷ್ಟು ನೇರವಾಗಿ ಯಾರ ಜೊತೆನೂ ಮಾತಾಡಿಲ್ಲ. ಅದು ನಿನ್ ಜೊತೆ ಮಾತಾಡ್ತೀನಿ ಅಂದ್ರೆ ಅದು ನಿನ್ನ ಸೌಭಾಗ್ಯ ಅಂದ್ಕೋ. ನಡೋ, ಎಲ್ರಿಗೂ 10 ಲಕ್ಷ 15 ಲಕ್ಷ ಕೊಟ್ಟು ಭೂಮಿ ಖರೀದಿ ಮಾಡಿದೀವಿ. ಆದ್ರೆ ನಿನಗೆ 20 ಲಕ್ಷ ಕೊಡ್ತೀನಿ. 60 ಲಕ್ಷ ಆಗತ್ತೆ, ತೆಗೆದುಕೋ, ಮಜ್ಜಾ ಉಡಾಯಿಸು. ಸುಮ್ಮನೆ ಬಿಟ್ಟು ಬೇರೆ ಎಲ್ಲಾದ್ರೂ ಜಮೀನ್ ತಗೋ. ಮಿಸ್ಟರ್ ಜಯರಾಜ್, ಹಣಕ್ಕೋಸ್ಕರ ಹೆತ್ತ ತಾಯಿ ಅಂತ ಭೂತಾಯಿ ಮಾಡ್ಕೊಳಕ ನಾನೇನು ತಿಕ್ಕ ನನ್ನ ಮಗ ಅಲ್ಲ. ಗಂಡು ಭೂಮಿಯಾಗ ಹುಟ್ಟಿದ ರೈತ ಅದೀನಿ. ಯಾಕೋ ಸುಮ್ಮನೆ ರೈತ ಅಂತ ಸಾಯ್ತೀಯ? ಶೋಕಿಗೋಸ್ಕರ ಹೆಗಲ ಮೇಲೆ ಹೆಸರು ಟಾವೆಲ್ ಹಾಕೊಂಡು ತಿರುಗಾಡೋ ನಿನ್ನಂತ ರೈತರನ್ನ ನಾನು ಎಷ್ಟು ಕಂಡಿಲ್ಲ. ರೈತ ಅಂತೆ ಮಜಾ ಮಾಡೋ ಅವಕಾಶ ಮತ್ತೆ ಸಿಗೋದಿಲ್ಲ. ಸಿಕ್ಕಿರೋ ಅವಕಾಶನ ಸರಿಯಾಗಿ ಬಳಸ್ಕೊಳ್ಳೋದನ್ನ ಕಲ್ತ್ಕೋ. ಜಯರಾಜ್, ನೀನು ತಿಳ್ಕೊಂಡರು ಹಾಗೆ ಸೌಕಿಗೋಸ್ಕರ ಹಸಿರು ಟವೆಲ್ ಹಗಲ ಮೇಲೆ ಹಾಕೊಂಡು ಸೌಕಿ ಮಾಡೋ ಡೂಪ್ಲಿಕೇಟ್ ರೈತ ನಾನಲ್ಲ. ಕಬ್ಬಿನ ಗಣಕಿ ಕಡದ ಮಡ್ಯಾಗ ತುರಿಕೆ ಅದರ ಮಡ್ಯಾಗ 100 ಟನ್ ಕಬ್ಬು ಬೆಳೆಯೋ ಇಂಗ್ಲಿಷ್ ಊರಾಗ ಹುಟ್ಟಿದ ರೈತ. ರಂಗ ಹೋಗ್ಲಿ, ಕ್ಯಾಶ್ ಬರ್ತಿರೋ ಎಮ್ಮಿ ನೀರಾಗ ಮನೆಗೆ ವ್ಯವಹಾರ ಮಾಡಿದ್ರೆ ವ್ಯವಹಾರ ಹೋಗ. ತೆಗೆದುಕೋ, ಇನ್ನೂ ಬೇಕಾದ್ರೆ ಕೇಳು. ಸುಮ್ಮನೆ ವಾದ ಮಾಡೋದಕ್ಕೆ ಹೋಗ್ಬೇಡ, ತೆಗೆದುಕೊಂಡು ಹೊರಟೋಗ್ಬಿಡು. ನೋಡಪ್ಪ ಅರ್ಜುನ, ತಗೋ, ಸಿಕ್ಕಾಪಟ್ಟಿ ರೊಕ್ಕ ಅದಾವ. 1,20,000 ಮಜಾ ಮಾಡ. ನಿಮ್ ತಮ್ಮಗೊಂದು ನೌಕರಿ ಕೊಡ್ತೀವಿ. ಭಾಳ ತಿಂಡಿಲ್ಲ ಅನ್ಕಿತ ಚಂದ. 1 ಕೋಟಿ 20 ಲಕ್ಷ ಅದ 1 ಕೋಟಿ 20 ಲಕ್ಷ ಇರಂಗಿಲ್ಲ ನೋಡ್ರಿ. ಹೆಬ್ಬಟ್ ಕಂಪ್ನಿ ಇದೆ. ಭಾಳ ತಿಂಡಿಲ್ಲ ಅನ್ಕಿತ ಚಂದದಿ. ನಿನಗೊಂದು ಹೆಣ ಕೊಡ್ತಿದ್ವು. ರಂಗ, ಹೆಣ್ಣು ಹೆಂಡಕ್ಕೋಸ್ಕರ ಹೆತ್ತ ತಾಯಿ ಮಾಡ್ಕೊಳಕ ನಾಯೇನು ನಿಮ್ಮ ಸಾವುಕಾರ ನಂಗ ಕಚ್ಚರಕ್ಕಲ್ಲ. ಎಷ್ಟು ಇದರಲ್ಲಿ 1 ಕೋಟಿ 20 ಲಕ್ಷ. ಐ ಮೀನ್ 1 crore 20 lakh. ಇದಕ್ಕೆ ಇನ್ನೊಂದು 1 ಕೋಟಿ 20 ಲಕ್ಷ ಸೇರಿಸಿದ್ರೆ 2 ಕೋಟಿ 40 ಲಕ್ಷ ಆಗತ್ತೆ. ಆ 2 ಕೋಟಿ 40 ಲಕ್ಷ ನಾನು ನಿಮಗೆ ಕೊಟ್ಟು ಹೋಗ್ತೀನಿ. ಐ ವಿಲ್ ಕಮ್ ಬ್ಯಾಕ್ ಆಫ್ಟರ್ 3 days. 3 ದಿನ ಬಿಟ್ಟು ಕೊಟ್ಟ ಮಾತಿನಂತೆ ಅಪ್ಪ ಹುಟ್ಟಿದ ಮಗನಾಗಿ ಇದ ಜಾಗಕ್ಕೆ ಬರ್ತೀನಿ. ನಾನು 3 ದಿನ ಬಿಟ್ಟು ಬರೋದ್ರೊಳಗಾಗಿ ನೀವು ಇದರಲ್ಲಿರುವ ದುಡ್ಡು ತಿಂದು ಬದುಕಿರಬೇಕು. ಒಂದು ವೇಳೆ ಇದರಲ್ಲಿರುವ ದುಡ್ಡು ತಿಂದು ಬದುಕಿದ್ರಿ ಅಂದ್ರೆ 3 ಎಕರೆ ಜಮೀನನ್ನ ನಿಮ್ಗೆ ಬಿಟ್ಟುಕೊಟ್ಟು ಹೋಗ್ತೀನಿ. ಅಕಸ್ಮಾತ್ ಸತ್ತಿದ್ರಿ ನಿಮ್ಮ ಹೆಣದ ಮೇಲೆ 3 ಹಿಡಿ ಮಣ್ಣಾಕಂತ. ಅಲ್ಲ, ಕಾಗದ ತಿಂದು ಬದುಕಕ್ಕೆ ನಮ್ನೇನು ಕತ್ತಿ ಮಾಡಿದ್ದೇನೆ? ಕಾಗದ ತಿಂದು ಬದುಕಾಕ ಆಗಂಗಿಲ್ಲಲ್ಲ. ಮನುಷ್ಯ ಬದುಕಬೇಕು ಅಂದ್ರೆ ಅನ್ನ ಬೇಕು. ಅನ್ನ ಇರಬೇಕು ಅಂದ್ರೆ ಅನ್ನದಾತ ಇರಬೇಕು. ಆ ಅನ್ನದಾತನಿಗೆ ಪವಿತ್ರವಾದ ಭೂತಾಯಿ ಇರಬೇಕು. ಅಂತ ಭೂತಾಯಿನ ಅಕ್ವೈರ್ ಮಾಡಿಕೊಂಡು ಶುಗರ್ ಫ್ಯಾಕ್ಟರಿ ಹೆಸರಿನಲ್ಲಿ ಸರಾಯ್ ಫ್ಯಾಕ್ಟರಿ ಕಟ್ಟಕ್ ಹೊಂಟಿಯಲ್ಲ, ನೀನೊಬ್ಬ ನಾಲಾಯಕ ರಾಜಕಾರಣಿ. ಯಾಕೋ ಸುಮ್ಮನೆ ಬಗಳ್ತೀಯ? ನಾನು ನಾಲಾಯಕ ರಾಜಕಾರಣಿ ಆಗಿರಬಹುದು ಅಂತ ಹೇಳೋದಿಲ್ಲ. ಆದ್ರೆ ನೀನು ನೆನಪಿಟ್ಕೋ, ಇದರಲ್ಲಿ ನಿನ್ನ ಪಾಲಿದೆ ಅಂತ. ನಮ್ಮಂತ ರಾಜಕಾರಣಿಗಳು ಬಾಯಿ ಬಿಟ್ಟು ನಾನು ಎಂತ ಬಾಲ ಅಲ್ಲಾಡಿಸ್ತೀರ? ನೀವು ಕಟ್ಟಿದ ಕೂತಿನಿಂದ ತಾನೇ ಅಷ್ಟು ದೊಡ್ಡವಾಗಿತ್ತು. ನಮ್ಗೆ ಬಟ್ ಮಾಡಿ ತೋರಿಸಿ ಮಾತಾಡೋದಕ್ಕೆ ಬರ್ತಾನೆ. ಸುಮ್ಮನೆ ಬಿಟ್ಕೊಟ್ರೆ ನಿನಗೂ ಒಳ್ಳೇದು.
ನನಗೂ ಒಳ್ಳೇದು. ಮಿಸ್ಟರ್ ಜಯರಾಜ್, ಚಂದ್ರನ ಮೇಲೆ ಭಾರತದ ಬಾವುಟ ಹಾರಿಸಿದ ದೇಶ ನಂದು. ನನ್ನ ತಲೆ ಹೋದ್ರೂ ಚಿಂತೆ ಇಲ್ಲ, ಕಾಶ್ಮೀರನ ಬಿಟ್ಕೊಡಲ್ಲ ಅನ್ನೋ ಹೆಮ್ಮೆಯ ಸೈನಿಕರನ್ನ ಹೊಂದಿರುವ ನಾಡ ನಂದು. ಅದೇ ಸೈನಿಕರ ಮೇಲೆ ಸಂಶಯ ಪಡೋ ನಾಡು ನಮ್ದು, ಅಂತವ್ರನ್ನ ಹುಟ್ಟಿಸಿರೋ ನಾಡು ನಮ್ದು. ದೇಶ ಕಾಯುವ ಸೈನಿಕರನ್ನೇ ಬಿಟ್ಟಿಲ್ಲ ನಮ್ಮಂತವ್ರು, ಇನ್ನೀನ್ಯಾವ ಲೆಕ್ಕಲ್ಲೇ ನನಗೆ? ಮಿಸ್ಟರ್ ಜಯರಾಜ್, ಬರೇ ಸೈನಿಕರ ಮೇಲೆ ಸಂಶಯ ಪಡೋರಲ್ಲ ನೀವು, ಹೆತ್ತ ತಾಯಿ ಮೇಲೂ ಸಂಶಯ ಪಡೋ ನಾಲಾಯಕರು ನೀವು. ರೈತ ಬೆಳೆದ ಅನ್ನ ತಿಂದು ರೈತ ದುಡ್ಡಿಗೋಸ್ಕರ ಆತ್ಮಹತ್ಯೆ ಮಾಡ್ಕೋತಾನಂತ ಹೇಳು ಹೊಲಸು ಬಾಯಿನಿಂದ. ನಾವು ಒಂದು ರೀತಿ ವಾಕ್ಚಾತುರ್ಯವನ್ನು ಹೊಂದಿರತಕ್ಕಂತ ನಾಯಕರಿರ್ತೀವಿ. ಬಾಯಿ ಚಪ್ಪಲಕ್ಕೆ ಕೆಲವೊಂದ್ಸಲ ನೋಡಿ ನೋಡಿ ಮಾತಾಡಬೇಕಾಗುತ್ತೆ. ಅದನ್ನ ನೀನೇ ರೀತಿ ಭಾವಿಸಿದ್ರೆ ಅದು ನನಗೆ ತಪ್ಪಲ್ಲ, ಭಾವಿಸಿರೋ ನಿನ್ನ ತಪ್ಪು. ವಾಕ್ ಚತುರ್ಕೆ ಏನೇನು ಮಾತಾಡ್ತೀಯ, ತುತ್ತಿಯಲ್ಲಿ ಒಯ್ತೀಯ. ರಾಜ ಬೀಜ ಕಚ್ಚಡ ನನ್ನ ಮಗನ, ಮಾತಾಡೋಕ್ಕಿಂತ ಮುಂಚೆ ಮಾತಿನ ಮೇಲೆ ಹಿಡಿತಾ ಇರ್ಬೇಕು. ಹೋಗೋ ಮುಂಚೆ ಒಂದ್ ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿನಾಗ ಇಟ್ಕೋ. ಉತ್ತರ ಕರ್ನಾಟಕದ ಪವಿತ್ರವಾದ ಪರ್ವತ ಭೂಮಿಯಾದ ವಿಜಯಪುರ ಜಿಲ್ಲೆದಾಗ ಜನಿಸಿ ಆಧ್ಯಾತ್ಮದ ಅಧ್ಯಯನ ಮಾಡಿ ವಿಶ್ವ ಕಂಡ ಶ್ರೇಷ್ಠ ಸಂತರೆನಿಸಿಕೊಂಡ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನ ಯೋಗಿ ಅಂತಾರ. ಹಸಿದ ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣವನ್ನು ನೀಡಿ ಬಡವರ ಪಾಲಿನ ಭಾಗ್ಯನಿಧಿಯಾದ ತುಮಕೂರಿನ ಶತಾಯುಷಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ದಾಸೋಹ ಯೋಗಿ ಅಂತಾರ. ಅಂಧರಾದರೂ ಕೂಡ ಅಂತರಾಳದ ಕಣ್ತೆರೆದು ನೋಡಿ ಜಗದ ಅಂಧಕಾರ ಕಳೆಯಲು ಸಪ್ತ ಸ್ವರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿದ ಗದುಗಿನ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತಾರ. ಆದ್ರೆ ನಿನ್ನಂತ ದುರುಪಯೋಗ ಮಾಡಿಕೊಳ್ಳೋ ದಟ್ಟ ನನ್ನ ಮಕ್ಕಳಿಗೆ ಅನ್ನ ಹಾಕುವ ಈ ಅನ್ನದಾತನಿಗೆ ನೇಗಿಲ ಯೋಗಿ ಅಂತಾರ. ನೀನು ಯಾರ ತಂಟೆಗೆ ಹೋದ್ರು ಬಚಾವಾಗ್ಬೋದು, ಅನ್ನದಾತ ನೇಗಿಲ ಯೋಗಿ ತಂಟೆಗೆ ಹೋದ್ರ ಸುಟ್ಟುಕೊಂಡು ಹೊಕ್ಕೆ. ನೀ ಗಾಳಿ ಆದ್ರೆ ನನ್ನ ಬಿರುಗಾಳಿ, ನೀ ಬಿರುಗಾಳಿ ಆದ್ರೆ ನನ್ನ ಸುಂಟರ್ ಗಾಳಿ, ನೀ ಸುಂಟರ್ ಗಾಳಿ ಆದ್ರೆ ನನ್ನ ಸುನಾಮಿ. ಆಗ ಒಂದು ಸಲ ಇಂಥ ಯಾರು ಗ್ಯಾಸ್ ಕೊಟ್ಟರು ನಮ್ಮ ಸುಟ್ಟು ಇಂಥ ಸುಳಿ ಮಕ್ಕಳು ಇರ್ತಾರೆ. ಸಾಕಾಗಿ ಹೋಗಿತ್ತು ನಮ್ಮ ಮಳೆ. ಅಲ್ಲಿ ಇದ್ದಾಗ ಮಾತಾಡಬೇಕಿಲ್ಲ, ಹಿಡಿದು ಗುಂತಿದ್ದ ಮೇಲೆ ಬೋಣ್ತಲ್ಲಿ ನಮಸ್ಕಾರ, ನಾನು ಜಯರಾಜ್ ಮಾತಾಡ್ತಾ ಇರೋದು. ಏನಿಲ್ಲ ಕೃಷ್ಣಪ್ಪನವ್ರೆ, ಮೊನ್ನೆ ಭೇಟಿಯಾದಾಗ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೆ. ನಾನು ಊರಲ್ಲಿ ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟ್ರಿ ಕಟ್ತಾ ಇದ್ದೇನೆ. ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಇದ್ರೆ ಕಳಿಸ್ಕೊಡಿ ಅಂತ ಹೇಳಿದ್ರು. ಏನು ಕಳಿಸಿದ್ದೀರಾ? ಸಂತೋಷ, ನಾನು ಮಾತಾಡ್ತೇನೆ. ಸರಿ ಸರಿ, ಯಾರಾದ್ರೂ ಬಂದ್ರೆ ನೋಡು. ಅಂದಹಾಗೆ MLA ಕೃಷ್ಣಪ್ಪನವ್ರು ಕಳಿಸಿರ್ತಕ್ಕಂಥ ಕರ್ಣ ಅಂದ್ರೆ ನೀವೇನ? ಹೌದು ಸರ್, ನಾನೇ ಕರ್ಣ. ತುಂಬಾ ಸಂತೋಷ. ನೋಡಿ ಕರ್ಣ ಅವರೇ, ನಿಮ್ ಮುಂದೆ ಯಾವುದೇ ಮುಚ್ಚುಮರಿ ಇಲ್ಲದೆ ನನ್ನಲ್ಲಿರೋ ವಿಷಯನ ಪ್ರಸ್ತಾಪ ಮಾಡ್ತೇನೆ. ನಾನೊಬ್ಬ ಪಟ ರಾಜಕಾರಣಿ. ನನ್ನ ಮತಕ್ಷೇತ್ರದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟ್ರಿ ಓಪನ್ ಮಾಡ್ತಾ ಇದ್ದೆ. ಅಷ್ಟೋ ಇಷ್ಟೋ ಜನರು ನಾನು ಎರಚಿರೋ ಮಂಕ ಬೋಧಿಗೆ ಮರಳಾಗಿ ತಮ್ಮ ಜಮೀನನ್ನ ಬಿಟ್ಟು ಕೊಟ್ಟಿದ್ದಾರೆ. ಇನ್ನೂ ಕೆಲವಷ್ಟು ಜನ ಬಿಟ್ಟು ಕೊಡಬೇಕಾಗಿದೆ. ಅದರಲ್ಲಿ 4 ಅಕ್ಷರ ಕಲಿತಿರೋ 4 ಜನರು ನನಗೆ ಎದುರಾಗಿ ಮಾತಾಡ್ತಾ ಇದ್ದಾರೆ.
ಅವರಿಗೆ ಸಾಮೋಪಾಯಕ್ಕಿಂತ ದಂಡೋಪಾಯ ಅವಶ್ಯ ಅಂತ ನನಗನ್ನಿಸ್ತು. ಆದ್ರೆ 5 ವರ್ಷಕ್ಕೆ ಮತ್ತೆ ಅವ್ರ ಮನೆ ಬಾಗಿಲಿಗೆ ಹೋಗ್ಲೇಬೇಕಲ್ಲ. ನಾನು ಹೋದಾಗ ಮತ್ತೆ ಆ ಘಟನೆನ ನೆನಪಿಸ್ಕೊಂಡು ಚುನಾವಣೆಯಲ್ಲಿ ನನಗೆ ಹಿಂಬರಿಕೆ ಗುಂಬಾರ್ದಲ್ರಿ. ಅದಕ್ಕೆ ಆ ಕೆಲಸ ಮಾಡೋದಕ್ಕೆ ನಿಮ್ಮನ್ನು ನೇಮಿಸ್ತಾ ಇದ್ದೀನಿ. ನೋಡಿ, ನನ್ನ ಹೆಸರು ಎಲ್ಲೂ ಮುಂದೆ ಬರಬಾರ್ದು, ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ಆಗ್ಬೇಕು. ಕೃಷ್ಣಮ್ಮನವರು ನಿಮ್ಮ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನೀವು ಮಾಡ್ತೀರಾ ಅನ್ನೋ ಭರವಸೆ ಮಾಡಿಕೊಡ್ತೀರ ತಾನೆ? ಆಯ್ತು ಗೌಡ್ರಿ, ನೀವು ಹೇಳೋದ ನಾವು ಮಾಡಿದ. ನೋಡಿ, ನಿಮ್ಗೆ ಯಾವುದೇ ರೀತಿ ಇಲ್ಲಿ ಕುಂದು ಕೊರತೆ ಆಗಲ್ಲ. ತಂಗ್ಯವ್ವ, ತಂಗ್ಯಮ್ಮ, ಯಾಕನ್ನ ಕರೆದಿದ್ದು? ನೋಡಮ್ಮ, ಇವ್ರ ಹೆಸರು ಕರ್ಣ. ಇನ್ನು ಮುಂದೆ ಅವ್ರು ಇಲ್ಲೇ ಇರ್ತಾರೆ. ಅವ್ರಿಗೆ ನಮ್ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ. ಅವ್ರಿಗೆ ಯಾವುದೇ ರೀತಿ ಕುಂದು ಕೊರತೆ ಆಗ್ತದೆ ಆ ರೀತಿ ನೋಡ್ಕೊ. ಯಾಕೆಂದ್ರೆ ಅತಿಥಿ ದೇವೋ ಭವ, ನಮ್ಮನೆ ಅತಿಥಿ. ಅರ್ಥ ಆಯ್ತಾ? ಆಯ್ತಲ್ಲ. ಸರಿ ಕರ್ಣ ಅವರೇ, ಹೋಗಿ ಬರ್ತೀವಿ. ತಪ್ಪಾಯ್ತು ಮೇಡಮ್, ನೀವು ಗೌರವ ತಂಗಿ ಅನ್ನೋದೇ ನಂಗೆ ಗೊತ್ತಾಗಲಿಲ್ಲ. ಅದಕ್ಕೆ ಮೊನ್ನೆ ಬಾಯಿಗೆ ಬಂದು ಬಿಟ್ಟೆ. ದಯವಿಟ್ಟು ನನ್ನ ಕಡೆಯಿಂದ ಸುಮ್ಮನೆ ಇರಲಿ. ಆಯ್ತು, ನಾನು ಬರ್ತೀನಿ. ಕಪ್ಪು ಕಾರು ಬಡಗಳ ಕಾರುಗತಿಯು ತನ್ನ ಕಾನಡದಲ್ಲಿ ವನ್ಯಜೀವಿಗಳ ಆರ್ಭಟವನ್ನು ಶಮನ ಮಾಡಿ ಕಾಲ ಕಳೆಯುತ್ತಿರುವ ಮಾನವನ ಮಧ್ಯದೆಷ್ಟು ವಿಚಿತ್ರ. ಸುಳ್ಳು ಸುಳ್ಳು ಎಂದು ಸುಳ್ಳು ಮಂಚೆ ಇರುತ್ತ ಇಚ್ಛೆಯ ರಾಜನೇ ನಾ ಕಲಿಸುವೆ ಈ ಕರ್ಣನ ಪಾಠ. ಜಯರಾಜ್, ಆ ಫ್ಯಾಕ್ಟ್ರಿ ಕಟ್ಟಲು ನಮ್ಮ ಬಡ ರೈತರ ಜಮೀನು ಬೇಕಾ? ನೋಡುವ ಈ ಕರ್ಣ ಇರುವಾಗ ಅದು ಜಮೀನು ನೀನು ಹೇಗೆ ತಗೊಳ್ತೀಯಾ ಅಂತ. ಮಾಡಬೇಡ, ಸ್ವಲ್ಪ ಏನ್ಸಿ ನಷ್ಟ ಮಾಡ.